ಖಾಸಗಿ ನಗರದಲ್ಲಿ ಮಾತ್ರ ಇದ್ದಾರೆ. ಖಾಸಗಿಯವ್ರ ಬಗ್ಗೆ ಪ್ರಶ್ನೆಗಳು ಕೇಳೋದಿದೆ ಸರ್. ಬಟ್ ಆಂಬ್ಯುಲೆನ್ಸ್ ವಿಚಾರ ಇದೆಯಲ್ಲ, ಆಂಬ್ಯುಲೆನ್ಸ್ಗಳು ಬರೋದು ಯಾವಾಗ ಅಂತ ಹೇಳಿದ್ರೆ ಪೇಷಂಟ್ ಡೆತ್ ಆದಾಗ ಶವಗಳನ್ನು ತೆಗೆದುಕೊಂಡು ಹೋಗೋ ಸಂದರ್ಭದಲ್ಲಿ ಬರುತ್ತೆ. ಜೀವ ರಕ್ಷಕ ಕೆಲಸ ಮಾಡಬೇಕಾದ ಆಂಬ್ಯುಲೆನ್ಸ್ಗಳು ಶವ ಸಾಗಣೆಯ ವಾಹನಗಳಾಗಿದ್ದಾವೆ. ಅದಕ್ಕಾಗಿ ನಾನೊಂದು ಯೋಜನೆ ರೂಪಿಸಿಕೊಂಡಿದ್ದೇನೆ. ಇವತ್ತು ಅದನ್ನೇ ಮೀಟಿಂಗ್ ಮಾಡಿದ್ದೇನೆ. ನಮ್ಮ ಯೋಜನೆಗೆ ಇವತ್ತು ಎಲ್ಲ ಕೂಡ ಸಹಕಾರ ಕೊಡಬೇಕು. ಯಾಕಂದರೆ ನಮ್ಮ ಇಲಾಖೆ ಪಾಪ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿ ಕೊಡ್ತಾರೆ. ಅದಕ್ಕೆ ಪೂರಕವಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಸರ್ಕಾರಕ್ಕೆ ಕೊಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗೆ ನಾನು ಕೇಳಿದ್ದೇನೆ. ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ನಮಗೆ ಸಹಕಾರ ಕೊಡ್ತಾ ವಿಶ್ವಾಸ ಇದೆ. ಕೊಟ್ಟರೆ ಇಡೀ ದೇಶದಲ್ಲೇ ನಮ್ಮದು ಮಾದರಿಯಾದ ಆ್ಯಂಬುಲೆನ್ಸ್ ಸಿಸ್ಟಮ್ ಆಗ್ತದೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಯಂತ್ರಣ ಹಾಕಲಿಕ್ಕೆ ಒಂದು ಕಾಯ್ದೆಯನ್ನು ತರಲಿಕ್ಕೆ ಹೊರಟಿದ್ರು ಅವರು. ಭಾರತ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲೆಲ್ಲಿಲ್ಲದಂಥ ಕಾನೂನು ನಮ್ಮ ದೇಶದಲ್ಲಿದೆ. ಕಾಯ್ದೆಗಳು ಅದು ಅನುಷ್ಠಾನ ಆಗೋದಿಲ್ಲ ಅಷ್ಟೇ. ಈ ದೇಶದಲ್ಲಿ ಆ್ಯಂಟಿ ಡೌರಿ ಕಾನೂನಿದೆ, ಡೌರಿ ಜಾಸ್ತಿ. ಈ ದೇಶದಲ್ಲಿ ಆ್ಯಂಟಿ ಕರಪ್ಷನ್ ಕಾನೂನು ಇದೆ, ಕರಪ್ಷನ್ ಜಾಸ್ತಿ. ಈ ದೇಶದಲ್ಲಿ ಆ್ಯಂಟಿ ಟೆರರಿಸಮ್ ಕಾನೂನು ಇದೆ, ಟೆರರಿಸಮ್ ಜಾಸ್ತಿ. ಈ ದೇಶ ಆ್ಯಂಟಿ ಕಮ್ಯುನಲ್ ಕಾನೂನು ಇದೆ, ಕಮ್ಯುನಲ್ ಜಾಸ್ತಿ. ಅದಕ್ಕೆ ಕಾನೂನು ಮಾಡ್ಬೋದು, ಪುಸ್ತಕದಲ್ಲಿ ಬರಿಬೋದು, ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಬೋದು. ಇಂಪ್ಲಿಮೆಂಟೇಷನ್ ಏನು ಅದು ನೋಡ್ಬೇಕು ಫಸ್ಟ್ ಆ ಪ್ರಾಕ್ಟಿಕಲ್ ಆಗಿ. ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ರೆಗ್ಯುಲೇಷನ್ ತರುವ ನಿಟ್ಟಿನಲ್ಲಿ ಈಗ ನಿಮ್ಮ ಯೋಜನೆಗಳೇನಿದೆ ನೋಡಿ. ಪ್ರೈವೇಟ್ ಹಾಸ್ಪಿಟಲ್ ಏನಂತ ರೆಗ್ಯುಲೇಷನ್ ತರೋದು ಸರ್? ಅವ್ರು ಮನಸ್ಸಿಗೆ ಬಂದಂಗೆ ರೇಟ್ಗಳು ಹಾಕ್ತಾರೆ, ಮನಸ್ಸಿಗೆ ಬಂದಂಗೆ ಚಾರ್ಜ್ ಮಾಡ್ತಾರೆ. ಅದಕ್ಕಾಗಿ ನೋಡಿ, ಇದು ರೇಟ್ CHS ಎಲ್ಲ ಕೂಡ ಸೆಂಟ್ರಲ್ನ ಡಿಸೈಡ್ ಆಗುವಂಥ ಯಾವುದಕ್ಕೆ ಜನರಲ್ ಆಗಿ. ಅದಕ್ಕೆ ಒಂದು ಖಾಸಗಿ ಆಸ್ಪತ್ರೆ ಮೇಲೆ ಎಲ್ಲ ರೇಟ್ ನಿಯಮ ಮಾಡಲಿಕ್ಕೆ ಯಾವ ಕೇಂದ್ರ ಕೂಡ ಯಾವ ರಾಜ್ಯ ಸರ್ಕಾರ ಪರಕವೇ ಇಲ್ಲ. ಅವ್ರು ಅನ್ಕೊಂಡು ನೀವು ಬನ್ನಿ ಅಂತೇಳಿ ಯಾರು ಪಬ್ಲಿಕ್ ಹತ್ರ ಕೂಡ ಹೇಳೋದು ಕೂಡ ಇಲ್ಲ. ಈ ದೇಶದಲ್ಲಿ 145 ಕೋಟಿ ಜನಸಂಖ್ಯೆ ಇರುವ ಸಂದರ್ಭದಲ್ಲಿ ಗುಡ್ಡಗಾಡಿನಲ್ಲಿ ಅಲ್ಲಿ ಎಲ್ಲ ಕೂಡ ಜನ ಜೀವಿಸ್ತಾರೆ. ಅದಕ್ಕೆ ಸರ್ಕಾರಕ್ಕೆ ಎಲ್ಲ ಸರ್ಕಾರದ ಸವಲತ್ತುಗಳನ್ನು ಮುಟ್ಟಿಸಲಿಕ್ಕೆ ಎಲ್ಲರಿಗೆ ಆಗುವುದಿಲ್ಲ ಅಂತ ಹೇಳಿಕೊಂಡೆ ನಮ್ಮ ಸ್ವತಂತ್ರ ಪೂರ್ವದಿಂದಲೂ ಕೂಡ ಈ ದೇಶದಲ್ಲಿ 2 ಟೈಪ್ ಬಂತು. ಒಂದು ಹೌಸಿಂಗಲ್ಲಿ ಮನೆ, ಸರ್ಕಾರ ಎಲ್ಲರಿಗೂ ಮನೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಪ್ರೈವೇಟ್ ಹೌಸಿಂಗ್ ಬಂತು, ಫ್ಲ್ಯಾಟ್ ಸಿಸ್ಟಮ್ ಅದಿದೆಲ್ಲ. ಸರ್ಕಾರಕ್ಕೆ ಎಲ್ಲರಿಗೂ ಕೂಡ ಶಿಕ್ಷಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡು ಖಾಸಗಿ ಶಿಕ್ಷಣ ವ್ಯವಸ್ಥೆ ಬಂತು. ಸರ್ಕಾರ ಎಲ್ಲರಿಗೂ ಕೂಡ ಆರೋಗ್ಯ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೆಲ್ತ್ ಸೆಕ್ಟರ್, ಇದು ಹಿಂದಿಂದಲೂ ಕೂಡ ಬಂದಿದೆ. ಇಲ್ಲಿ ಪ್ರೈವೇಟು ಇದೆ, ಗೌರ್ಮೆಂಟು ಇದೆ. ಯಾರಿಗೆ ಅನುಕೂಲ ಸರ್ಕಾರ ವ್ಯವಸ್ಥೆ ಬೇಕು ಅವ್ರು ಸರ್ಕಾರಿ ಆಸ್ಪತ್ರೆ ಹೋಗ್ತಾರೆ. ಬಡವರು ಮಾತ್ರ ಸರ್ಕಾರಿ ಆಸ್ಪತ್ರೆ, ಬಡವರು ಮಾತ್ರ ಹೋಗ್ತಾರೆ, ಶ್ರೀಮಂತರು ಪ್ರೈವೇಟಿಗೆ ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆ ಇಲ್ಲದಂಥ ವ್ಯವಸ್ಥೆಯನ್ನು ಜನಸಾಮಾನ್ಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಪ್ರೈವೇಟ್ ಆಸ್ಪತ್ರೆ ವ್ಯವಸ್ಥೆ ಮಾಡಿದೆ. ಈಗ ಕೆಲವೊಂದು ಆಸ್ಪತ್ರೆ ವಿಪರೀತ ಬಿಲ್ ಮಾಡುವಂಥದ್ದು. ಅವ್ರ ಚರ್ಚೆ ಮಾಡುವಾಗ ಅವ್ರು ಹೇಳ್ತಾರೆ, ನಮ್ಮ ಆಸ್ಪತ್ರೆಯ OTಗೆ ಇಷ್ಟು ಕೋಟಿ, ನಮ್ಮಲ್ಲಿರೋ MRIಗೆ ಅದು ಇಷ್ಟು ಕೋಟಿ, ಬೇರೆ ಇರುವ ಆಸ್ಪತ್ರೆ OT ಸಂದು, ನಾವು ಕೊಡುವಂಥ ಡಾಕ್ಟ್ರ್ ಸ್ಯಾಲರಿ ಇಷ್ಟು, ನಮ್ಮ AC ರೂಮು ಸೆಂಟ್ರಲ್ AC. ಇದೆಲ್ಲ ಕೂಡ ಅಲ್ಲಿ ಯಾರಿಲ್ಲಿ ಬರ್ತಾರೆ ಅವರಿಲ್ಲಿ ಬನ್ನಿ, ಯಾರು ಬರಲಿಕ್ಕೆ ಆಗೋದಿಲ್ಲ ಬೇರೆ ಬೇರೆ ಹಾಸ್ಪಿಟ್ಲಿಗೆ ಹೋಗಿ. ಇಲ್ಲಿ ನಮ್ಮದೇನಿದೆ ಅವ್ರ ರೇಟ್ ಆಗಬೇಕು. ಹೌದು, ಎಷ್ಟಾದ ಅವ್ರವ್ರಿಗೆ ಪ್ರೈವೇಟಲ್ಲಿ ನೀವು ಹೇಳಿದಾಗೆ ಅವನು ಒಂದೊಂದು ಆಸ್ಪತ್ರೆ ಅದನ್ನು ಆಗಬೇಕು. ಅದನ್ನು ನಾವು ಹೇಳಿದ್ದೇವೆ, ನಿಮ್ಮ ರೇಟ್ ಕರೆಕ್ಟ್ ನಿಮಗೆ, ಅದು ನಿಮ್ಮದು ಟೆಕ್ನಾಲಜಿ ನೀವು ಎಷ್ಟು ನಮಗೇನು ಗೊತ್ತಿಲ್ಲ ಇದರಲ್ಲಿ. ಮತ್ತು ಯಾರು ಬರ್ತಾರೆ ಕನಿಷ್ಠ ನಿಮ್ಮ ರೂಮ್ ರೆಂಟ್ ಎಷ್ಟು, ನಿಮ್ಮ CT ಸ್ಕ್ಯಾನ್ ಎಷ್ಟು, ನಿಮ್ಮ MRI ಎಷ್ಟು, ನಿಮ್ಮ ಪ್ರೊಸೀಜರ್ಸ್ ಎಷ್ಟು, ಈ ರೇಟುಗಳು ಇಷ್ಟಾದ ಬರಬೇಕು. ನಾನು ಬಂದಿಲ್ಲಿ ಸೇರೋದು, ನಾನು ಸೇರುವಾಗ ಒಂದು 5 ಲಕ್ಷ 6 ಲಕ್ಷ ಆಗ್ಬೋದು ಅಂತ ಹೇಳೋದು, ಮತ್ತು ನಾವು ಕೂತ್ಕೊಳಿಸಿ 15-20 ಲಕ್ಷ ಮಾಡಿದರೆ ಪರಿಸ್ಥಿತಿ ಏನಾಗ್ಬೋದು? ವೈದ್ಯರ ಮೇಲೆ ದೂಷಣೆ ಮಾಡ್ತೀವಿ, ಬಟ್ ವೈದ್ಯರ ರಕ್ಷಣೆಗೂ ಕೂಡ ನಾವು ಬಹಳ ಮಹತ್ವವನ್ನು ಕೊಡಬೇಕಾಗುತ್ತೆ. ಗ್ರಾಮೀಣ ಭಾಗದಲ್ಲಂತೂ ವೈದ್ಯರ ಮೇಲೆ ಸಿಕ್ಕಾಪಟ್ಟ ಹಲ್ಲೆ ಪ್ರಕರಣಗಳು ನಡೆಯುತ್ತೆ. ವೈದ್ಯರು ಭಯ ಪಟ್ಟುಕೊಂಡು ಕೆಲಸ ಮಾಡುವಂಥ ವಾತಾವರಣಗಳು ಕೂಡ ಇದೆ. ನೋಡಿ, ವೈದ್ಯರಿಗೆ ನಾವು ಫ್ರೀಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಅವ್ರ ಮೇಲೆ ಅನಗತ್ಯವಾಗಿ ಹೆಚ್ಚಿಗೆಲ್ಲುವುದು ಕೂಡ ಸರಿಯಲ್ಲ, ಅದು ಕಠಿಣ ಕ್ರಮ ಇದೆ. ಅದು ಮಾಡೋದು ಸರಿಯಲ್ಲ, ತಪ್ಪೇ. ಅದೇ ವೈದ್ಯರು ಕೂಡ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅರ್ಥ ಮಾಡಿಕೊಳ್ಬೇಕಂತ ಹೇಳಿದರೆ, ನನ್ನ ಕುಟುಂಬಸ್ಥರು ಯಾರಾದರೂ ಅಡ್ಮಿಟ್ ಆಗಿದ್ದಲ್ಲಿ ನನ್ನನ್ನು ಹಾಕಿದಾಗ ಕನಿಷ್ಠ ಏನಾಗಿದೆ ಅಂತ ನನ್ನ ಹತ್ರ ಹೇಳಬೇಕು. ಈಗಿನ ಕೆಲವು ಪರಿಸ್ಥಿತಿ ಏನಾಗ್ತದೆ ನೀವು ನೋಡಿ, ಅಲ್ಲಿ ಪಾಪ ಅವರು ತಗೊಂಡು ಅಲ್ಲಿ ICUಗೆ ಹಾಕ್ತಾರೆ. ಇಲ್ಲಿ ಹೊರಗೆ ನಿಂತವರೆಲ್ಲ ಫುಲ್ ಟೆನ್ಷನ್, ಏನಾಗ್ತದೆ. ಅಲ್ಲಿ ಹೋಗಿ ಡಾಕ್ಟ್ರ್ ಹೊರಗೆ ಬಂದು ಇವತ್ತು ಮಾತಾಡೋದೇ ಇಲ್ಲ, ಸೀದಾ ಹೋಗೋದೆ, ಅವನು ಬೇರೆ ಆಸ್ಪತ್ರೆ ಬ್ಯುಸಿ. 5 ನಿಮಿಷ ಈ ಪೇಷಂಟ್ ಕೂತ್ಕೊಂಡು ಈ ರೀತಿ ಅಂತ ಹೇಳೋದಿಲ್ಲ. ಅಲ್ಲಿ ಒಳಗಡೆ ಹೋಗಿ ಇವರು ವೆಂಟಿಲೇಟರ್ ಸೀರಿಯಸ್ ಇದ್ದಾಗ ನರ್ಸ್ ಹತ್ರ ಕೇಳಿದೆ, ಅದು ನನಗೆ ಗೊತ್ತಿಲ್ಲ, ಡಾಕ್ಟ್ರ್ ಹತ್ರ ಕೇಳಿ ಅಂತ.
ಡಾಕ್ಟ್ರ್ ನಂಬರ್ ಕೊಡಿ ಅಂತ ಹೇಳಿದರೆ ಡಾಕ್ಟ್ರ್ ನಂಬರ್ ಕೊಡಲಿಕ್ಕಿಲ್ಲ. ಇದೆಲ್ಲ ಇದ್ದಾಗ ಜನರಿಗೆ ಕೋಪ ಬಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ಕೋಪನೆಲ್ಲ ಅಲ್ಲಿ ಮುಗಿಸ್ತಾರೆ, ರೊಚ್ಚಿಗೆ ಹೇಳ್ತಾರೆ. ಅದೇ ಅವ್ರಿಗೆ ಈ ರೀತಿ ಇದೆ, ದೇವರ ಕೈ ನಾವು ಮಾಡಿದ್ದೇವೆ, ದೇವರ ಕೈಯಲ್ಲಿದೆ, ಸಮಾಧಾನಪಡಿಸಿ ಡಾಕ್ಟ್ರ್ ಮತ್ತು ನರ್ಸಸ್ ಕರೆಕ್ಟಾಗಿ ಹೇಳಿದರೆ ಯಾವ ಫ್ಯಾಮಿಲಿ ಕೂಡ ವೈದ್ಯ ಕೂಡ ಪೇಷಂಟ್ಗಳನ್ನು ಸಾಯಿಸಬೇಕು, ಕೊಲ್ಲಬೇಕು ಇಲ್ಲ. ಡಾಕ್ಟ್ರುಗಳಿಗೆ ಅವರ ಹೆತ್ತವರನ್ನೇ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಪೇಷಂಟ್ ಪಾರ್ಟಿಗೆ ಅವರು ಸಮಯ ಕೊಡುವಂಥ ಕೆಲಸ ಮಾಡಬೇಕು.